ಸುಬ್ಬಿ, ನೀನೊಬ್ಬಳೇ ಕೆಲಸ ಮಾಡ್ತಾ ಇದೆಯಲ್ಲ, ಲಕ್ಷ್ಮಿಗೆ ಏನಾಯಿತು? ಏನೋ ಗೊತ್ತಿಲ್ಲ ಅಜ್ಜಿ. ಅತ್ತೆಗೆ ಯಾಕೋ ಈ ಸಲ ಹಬ್ಬ ಮಾಡೋ ಮನಸ್ಥಿತಿನೇ ಇಲ್ಲ ಅನ್ಸುತ್ತೆ. ಏನೋ ತುಂಬ ಚಿಂತೆನಲ್ಲಿದ್ದಾರೆ. ಏನಾಯ್ತು ಅಂತ ಕೇಳಿದ್ರೆ ನಮ್ಮ ಹತ್ರ ಹೇಳ್ಕೊಳ್ಳೋದು ಇಲ್ಲ. ಬೇರೆ ನಮಗೂ ಕೇಳಿ ಕೇಳಿ ಸಾಕಾಯ್ತು. ವೆಂಕಿ, ಒಬ್ಬನೇ ನಿಂತಿದ್ದಿಲ್ಲ, ಏನಾದರೂ ಸ್ವಲ್ಪ ಸಹಾಯ ಮಾಡ ಹೋಗ. ವೆಂಕಿ, ಬೇಡ, ನಾನು ಮಾಡ್ಕೋತೀನಿ ಅಲ್ಲ. ಹಬ್ಬದ ಕೆಲಸನಲ್ಲ, ಮೊದಲೇ ಮುಗಿಸಿರೋಳು. ಇವತ್ತು ಅವಳ ಮನಸ್ಸು ಬೇರೆ ಏನೋ ಯೋಚನೆ ಮಾಡ್ತಾ ಇದೆ. ನನ್ನ ಪ್ರಕಾರ ಅವಳಿಗೆ ಭಾವನದೇ ಚಿಂತೆ ಅಂತ ಕಾಣಿಸುತ್ತೆ. ಹೌದಜ್ಜಿ, ನನ್ನಿಂದಾನೇ ಅಮ್ಮ ಬೇಜಾರಲ್ಲಿರೋದು. ನಾನೇ ಅವ್ರ ನೋವು ಕಾರಣ ಆಗ್ಬಿಟ್ಟೆ. ನನ್ನ ಹಣೆ ಬರಹ ಸರಿಯಾಗಿಲ್ಲದೆ ಇರೋದ್ರಿಂದಾನೇ ಅವ್ರು ಅನುಭವಿಸ್ತಾ ಇದ್ದಾರೆ. ಈ ಪಾಪಿಗೆ ಜನ್ಮ ಕೊಡದೇ ಇದ್ರೇನೆ ಅವ್ರು ನೆಮ್ಮದಿಯಾಗಿರ್ತಿದ್ರೋ ಏನೋ. ಭಾವನಾ, ಹಬ್ಬದ ದಿನ ಹೆಣ್ಮಕ್ಳು ಹೀಗೆಲ್ಲ ಮಾತಾಡಬಾರ್ದಮ್ಮ. ನಿನ್ನಿಂದ ನಮ್ಗೇನು ಆಗಿಲ್ಲ, ನೀನ್ ಯಾವುದಕ್ಕೂ ಕಾರಣನೂ ಅಲ್ಲ. ಆ ಥರ ಯೋಚನೆ